Okay, so next we will go for what is limiting reagent and what is access reagent, right? Limiting reagents andrenu, access reagents andrenu, right? So we know that. So in chemical reaction, what happens when the reactant reacts? So then you are getting what products. So reactants ಇರ್ಬೋದು, ಅವು ರಿಯಾಕ್ಟ್ ಆಗಿ ಏನು ಸಿಗುತ್ತೆ ನಮಗೆ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಎಕ್ಸಾಂಪಲ್ ನೋಡಿದ್ದೇವೆ ಅಲ್ವಾ. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ ವಾಟ್ ಎಕ್ಸಾಕ್ಟ್ಲಿ ದ ಲಿಮಿಟಿಂಗ್ ರಿಯೇಜೆಂಟ್, ವಾಟ್ ಈಸ್ ದ ಆಕ್ಸೆಸ್ ರಿಯೇಜೆಂಟ್, ರೈಟ್? ಸೊ ಲೆಟ್ ಅಸ್ ಟೇಕ್ an example. A is a reactant, A plus B is a reactant. So then you are getting one product. So one product you are getting. So product you are getting. Right? Suppose if I take 10A and then 20B, 10A ಮತ್ತು 20B ಅನ್ನು ತಗೊಳ್ತೇನೆ. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಸೊ ವೆನ್ ದಟ್ 10A ರಿಯಾಕ್ಟ್ ವಿತ್ 20B ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ ಕೇಳಿದ್ರೆ A ಮತ್ತು B ಹೊಸ ಪ್ರಾಡಕ್ಟ್ ಏನಾಯ್ತು, ಇವಾಗ ಎ ಬೇರೆ ಇತ್ತು, ಬಿ ಬೇರೆ ಇತ್ತು, ಎ ಬಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ರೈಟ್? ಸೊ ನಾವು ಹೌ ಮೆನಿ ಪ್ರಾಡಕ್ಟ್ಸ್ ಯು ಆರ್ ಗೆಟಿಂಗ್ ಹಿಯರ್, ರೈಟ್? ಸೊ ಒಂದು ಎ, ರೈಟ್, ಒಂದು ಎ ಆ್ಯಂಡ್ ದೆನ್ ಒಂದು ಬಿ, ರೈಟ್? ಒನ್ ಎ ರಿಯಾಕ್ಟ್ ವಿತ್ ಒನ್ ಬಿ ಆ್ಯಂಡ್ ದರ್ ಇಸ್ ಫಾರ್ಮೇಷನ್ ಆಫ್ ಎ ಬಿ. ಅದೇ ರೀತಿಯಲ್ಲಿ ಒನ್ ಮೋರ್ ಎ ರಿಯಾಕ್ಟ್ ವಿತ್ ಒನ್ ಮೋರ್ ಬಿ ಆ್ಯಂಡ್ ದರ್ ಇಸ್ ಫಾರ್ಮೇಷನ್ ಆಫ್ ಬಿ, ರೈಟ್? ಸೊ ಹೌ ಮೆನಿ ಪ್ರಾಡಕ್ಟ್ಸ್ ಯು ಮೇ ಗೆಟ್ ಹಿಯರ್? ಸೊ ಇಫ್ ಯು ಸಿ ದ ರಿಯಾಕ್ಟೆಂಟ್ ಎ ಆ್ಯಂಡ್ ಬಿ, you can observe, so 10A is there and 20B is there, right? So how many products you are getting here? So by looking at that stoichiometric value, right? So ಇಲ್ಲಿ 10 ಇದೆ, ಇಲ್ಲಿ 20 ಇದೆ, ಅದರಿಂದ ಎಷ್ಟು ಸಿಗ್ಬೋದು ನಮಗೆ? ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಏನಾಗುತ್ತೆ ಕೇಳಿದ್ರೆ 10AB ಸಿಗುತ್ತೆ, ರೈಟ್? ಸೊ 10AB ಸಿಕ್ಕಿದ್ರೆ ಏನಾಯ್ತು, ಇವಾಗ 10A ರಿಯಾಕ್ಟ್ ವಿತ್ ವಾಟ್ 10B, right? 10A react with the 10B, from that you are getting what 10AB, right? So from this equation you can say, right, what is limiting reagent? So you know limiting reagent andre, so limiting reagent is nothing but it is defined as reactant which completely consumed during the reaction. ಏನಾಗುತ್ತೆ ಕೇಳಿದ್ರೆ all reactants are take part, so completely consumed during the reactions to get the product. ಎಲ್ಲಿ ಯಾವುದು ಎ ಕಂಪ್ಲೀಟ್ಲಿ ರಿಯಾಕ್ಟ್ ಆಯಿತಾ, ಬಿ ಕಂಪ್ಲೀಟ್ಲಿ ರಿಯಾಕ್ಟ್ ಆಯಿತಾ? ಸೊ ಎ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿದೆ. ಆಲ್ ದ ಆಟಮ್ಸ್ ಆರ್ ಎಲ್ಸ್ ಆಲ್ ದ ಮಾಲಿಕ್ಯೂಲ್ಸ್ ಆರ್ ದಿ ಆಲ್ ದ ಪಾರ್ಟಿಕಲ್ಸ್ ಆಫ್ ಎ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ರೈಟ್? ಅವಾಗ ಏನಾಗುತ್ತೆ 10ಗೆ 10 ಕೂಡ ಏನಾಗಿದೆ ಕನ್ವರ್ಟ್ ಆಗಿದೆ ಆ್ಯಂಡ್ ದೆರ್ ಇಸ್ ನೋ ಮೋರ್ ಎ ರಿಯಾಕ್ಟೆಂಟ್. ಸೊ ಎ ರಿಯಾಕ್ಟೆಂಟ್ ಇಲ್ಲ, ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್, ಹೆನ್ಸ್ ದೆರ್ ಇಸ್ ನೋ ಮೋರ್ ಎ ಹಿಯರ್. That is the reagent called what? Limiting reagent. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು, ಅದನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೇವೆ, ರೈಟ್? ಸೊ ಇವಾಗ ನಿಮ್ಮ ಹತ್ರ 0A ಇದೆ, ಹಾಗಾದರೆ 10B ರಿಯಾಕ್ಟ್ ಆಗಿದೆ, ಹಾಗಾದರೆ ಇನ್ನೆಷ್ಟು ಬಿ ಉಳಿತದೆ ನಮಗೆ? ಇಲ್ಲಿ 10 more B is remaining. ಸೊ ಇನ್ನೂ ಕೂಡ ಏನಾಗುತ್ತೆ ನಮಗೆ 10B ಅನ್ನುವಂಥದ್ದು ಎಕ್ಸ್ಟ್ರಾ ಇರುತ್ತೆ, ರೈಟ್? 10A 20B, right? 10A and 20B and there is a formation of reaction and there is a formation of AB product, right? So 10A completely react with 10B and there is a formation of 10AB, right? ಆವಾಗ ಏನಾಗುತ್ತೆ ನಮಗೆ 10B remains excess. ಸೊ 20ರಲ್ಲಿ 10 ಹೋಗುತ್ತೆ, ಇನ್ನೆಷ್ಟು ಉಳಿತದೆ ನಮಗೆ? 10B is what excess we have, right? The reactant that are not completely consumed in a chemical reaction ಏನಾಗುತ್ತೆ, ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಲ್ಲ, ಓನ್ಲಿ 10 part is consumed because of the availability of A, ರೈಟ್? ಒಂದು ವೇಳೆ 20A ಬರೆದ್ರೆ 20B ರಿಯಾಕ್ಟ್ ಆಗ್ತಿತ್ತು, ಆವಾಗ 20AB ಬರುತ್ತೆ, ಕ್ಲಿಯರ್? ಬಟ್ ಇನ್ ದಿಸ್ ರಿಯಾಕ್ಷನ್ ವಾಟ್ ಹ್ಯಾಪನ್ಸ್, ಓನ್ಲಿ ಯು ಹ್ಯಾವ್ 10A and 20B. ಸೊ ಡ್ಯೂ ಟು that what happens, you are getting only 10AB. So right, so here all A is completely reacted to get the product 10AB, but B what happens, 20B you have, only 10B is get react with the 10A and the remaining excess 10B, right? And that is said to be what? Excess reagent. ಹಾಗಾದರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾಯ್ತು ಇವಾಗ? ಇಲ್ಲಿ A ಆಯಿತು. ಎಕ್ಸಸ್ ರಿಯೇಜೆಂಟ್ ಯಾವುದಾಯ್ತು ಇವಾಗ? ಸೊ B ಆಯಿತು, ಕ್ಲಿಯರ್? ಸೊ ವಿತ್ ಅ ಸಿಂಪಲ್ ಎಕ್ಸಾಂಪಲ್. ನಾವು what about the limiting reagent? Limiting reagent ಅಂದ್ರೇನು? ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಆ್ಯಂಡ್ ವಾಟ್ ಈಸ್ ಎಕ್ಸಸ್ ರಿಯೇಜೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ಲಿಮಿಟಿಂಗ್ reagent ಅಂತ ಕೇಳ್ತಾರೆ. ಓಕೆ, ಸೊ ವಾಟ್ ಈಸ್ ಲಿಮಿಟಿಂಗ್ reagent? It is defined as the reactant which is completely consumed during the reaction. ಸೊ ಕಂಪ್ಲೀಟ್ ಆಗಿ ಏನಾಗುತ್ತೆ, ಅದು ಕನ್ಸ್ಯೂಮ್ ಆಗುತ್ತೆ ಡ್ಯೂರಿಂಗ್ ದ ರಿಯಾಕ್ಷನ್
such reagent we are calling ಏನು ಹೇಳ್ತೀವಿ ಅದನ್ನು limiting reagent ಅಂತ ಹೇಳ್ತೀವಿ. Clear? This is limiting reagent. Okay. So now what about the excess reagent? Excess reagent is nothing but the reactant that are not completely consumed in a chemical reactions are called the excess reagent ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು excess reagent ಅಂತ ಹೇಳ್ತೀವಿ. Example ಅನ್ನು general example I have given here. So we will solve one problem. So then you will completely understood what exactly the limiting reagent and the excess reagent. Okay. Okay. So next we will go with one problem, right? So see here, 50 kg of nitrogen, ಏನಾಗುತ್ತೆ 50 kg of nitrogen gas and 10 kg of hydrogen gas are mixed to produce NH3 is nothing but ammonia. ಏನಾಗುತ್ತೆ ammonia, right? Calculate the mass of NH3 formed, right? So calculate the mass of NH3 formed. Identify the limiting reagent in the production of NH3 in this particular situation, right? So once again I am repeating the problem. 50 kg of nitrogen gas and 10 kg of hydrogen gas are mixed to produce NH3 ammonia. So calculate the mass of ammonia formed here and identify the limiting reagent in the production of NH3, right? So ಕೊಟ್ಟಿದ್ದೇನು 8 ಕೊಟ್ಟಿದ್ದಾರೆ, ಎಷ್ಟರಲ್ಲಿ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಇಸ್ ನಥಿಂಗ್ ಬಟ್ 50 ನಾಟ್ ಗ್ರಾಮ್ ಇನ್ ಕೆ ಜಿ ದೇ ಹ್ಯಾವ್ ಗಿವನ್ 50 kg, ರೈಟ್. ಅದೇ ರೀತಿಯಲ್ಲಿ ಹೈಡ್ರೋಜನನ್ನು ಕೂಡ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 10 kg, ರೈಟ್. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಗ್ರಾಮ್, ಸೊ ಗ್ರಾಮಲ್ಲಿ ಬೇಕಾಗುತ್ತೆ. ಸೊ ಇದರಿಂದ ಏನು ಫಾರ್ಮೇಷನ್ ಆಗುತ್ತೆ ಕೇಳಿದ್ರೆ NH3 ಅಂದ್ರೇನು ಅಮೋನಿಯಾ ಅಂತ ಹೇಳ್ತೀವಿ. ಅಮೋನಿಯಾ ಫಾರ್ಮೇಷನ್ ಆಗಿದೆ, ಅಮೋನಿಯಾ, ರೈಟ್, ಅಮೋನಿಯಾ, ರೈಟ್. ಸೊ ಎಷ್ಟು ಅಮೋನಿಯಾ ಫಾರ್ಮೇಷನ್ ಆಗುತ್ತೆ ಯಾವಾಗ 50 kg ನೈಟ್ರೋಜನ್ ಮತ್ತು 10 kg ಹೈಡ್ರೋಜನ್ ರಿಯಾಕ್ಟ್ ಆದಾಗ ಎಷ್ಟು ಅಮೋನಿಯಾ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಕೇಳಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸೊ ವಿ ವಿಲ್ ರೈಟ್ ದಿ ಇಕ್ವೇಷನನ್ನು ಬರೆಯುವ. ಏನು, ನೈಟ್ರೋಜನ್ N2 ಗ್ಯಾಸ್ react with the hydrogen gas. So there is a formation of what? There is a formation of, so we will write, there is a formation of ammonia NH3, that is also gas, NH3 gas. ಏನಾಗಿದೆ, 1 mole ನೈಟ್ರೋಜನ್ ರಿಯಾಕ್ಟ್ ಆಗಿದೆ ಯಾವುದ್ರ ಜೊತೆಗೆ, ಹೈಡ್ರೋಜನ್ ಜೊತೆಗೆ. ಅದೇ ರೀತಿಯಲ್ಲಿ ಅಮೋನಿಯಾ ಫಾರ್ಮೇಷನ್ ಆಗಿದೆ. ಸೊ ದಿಸ್ ಇಸ್ ಅಮೋನಿಯಾ, right? So whether that chemical reaction is balanced, just see here, ಇಲ್ಲಿ 2 ನೈಟ್ರೋಜನ್ ಇಲ್ಲಿದೆ, ಇಲ್ಲಿ ಎಷ್ಟಿದೆ, ಒಂದೇ ನೈಟ್ರೋಜನ್ ಇರೋದು, ಇಲ್ಲಿ 2 ಹೈಡ್ರೋಜನ್ ಇಲ್ಲಿದೆ, ಇಲ್ಲಿ 3 ಹೈಡ್ರೋಜನ್. ಅಮೋನಿಯಾ ಅಂದರೆ ಇದೆ, NH3 ಅಂದರೆ ಅಮೋನಿಯಾ ಅಂತ ಹೇಳ್ತೀವಿ. NH3 is nothing but what? Ammonia. So NH3 ಅಂದರೆ ಅಮೋನಿಯಾ, it is fixed. N2 is fixed, hydrogen is fixed. So now we have to balance it. ಇಲ್ಲಿ ತಗೊಳ್ಳುವ N2 ನೈಟ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅದರಿಂದ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ, 2NH3, ರೈಟ್, 2NH3. ಹಾಗಾದರೆ ಏನು ಮಾಡಬೇಕು ಇವಾಗ, ಹೈಡ್ರೋಜನ್ ಎಷ್ಟಾಯ್ತು ನೋಡಿ, 3 × 2 ಎಷ್ಟಾಯಿತು, 6 ಹೈಡ್ರೋಜನ್ಸ್ ಆರ್ ದೇರ್, ರೈಟ್. H3 ಎಷ್ಟಿದೆ, 2 ಇದೆ, ರೈಟ್. H3 2 ಇದೆ ಅಂದರೆ H3 ಆ್ಯಂಡ್ H3 ಒಟ್ಟು ಎಷ್ಟಾಯಿತು, 3 6, ರೈಟ್. ಸೊ ಅದರಿಂದ ಏನಾಗುತ್ತೆ, 6 ಆಗುತ್ತೆ. 6ಅನ್ನು ಬರೀಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದರೆ ಆಯಿತು. 3 × 2 ಎಷ್ಟಾಯ್ತು ಇವಾಗ, 6. ನೈಟ್ರೋಜನ್ 2 ಇದೆ, ನೈಟ್ರೋಜನ್ 2 ಇದೆ, 6 ಹೈಡ್ರೋಜನ್ ಇದೆ, 6 ಹೈಡ್ರೋಜನ್ ಇದೆ. ನಾವು ದಿಸ್ ಕೆಮಿಕಲ್ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್, ರೈಟ್. ಸೊ ಇವಾಗ ಏನು, ಫ್ರಮ್ ದಿಸ್ ಇಕ್ವೇಷನ್ಸ್ ಯು ಕ್ಯಾನ್ ಅಬ್ಸರ್ವ್, right? So 1 mole of nitrogen requires 3 mole of what? Hydrogen. So 1 mole nitrogen ಗೆ ಎಷ್ಟು mole hydrogen ಬೇಕು, 3 mole hydrogen is required to produce what? 2 moles of NH3, right? So now what we have to do, so we have to convert the mole, ಏನು kg ಕೊಟ್ಟಿದ್ದಾರೆ ನೋಡಿ ಅದನ್ನು mole ಅಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕಂದರೆ so these are in the mole, right? So these all are in the mole. Okay, so next we will convert that kg in moles, right? So number of moles of N2 nitrogen gas is equal to what? Number of moles of, so weight of N2 gas into 1000 gram. We have to convert it into gram, and then molecular mass of N2 nitrogen, that is equal to weight is to 50 kg ಕೊಟ್ಟಿದ್ದಾರೆ, 50 kg into 1000 gram ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ ನೈಟ್ರೋಜನ್ ಇದು, ನೈಟ್ರೋಜನಿನ ಅಟಾಮಿಕ್ ಮಾಸ್ 14 ಆಗುತ್ತೆ, ಇನ್ನೊಂದು ನೈಟ್ರೋಜನ್ 14, ಟೋಟಲ್ ಎಷ್ಟಾಗುತ್ತೆ 28, ರೈಟ್. ಸೊ 28 ಗ್ರಾಮ್, ರೈಟ್. ಸೊ 28 ಗ್ರಾಮ್, ರೈಟ್. ಸೊ ಕೌಂಟ್ ಇಟ್. ಸೊ ವಾಟ್ ಈಸ್ ದ ಆನ್ಸರ್, just calculate it.
In the same way, number of moles of H2, that is equal to weight of H2 into 1000 gram divided by molecular mass of what? Molecular mass of hydrogen, that is equal to ಎಷ್ಟಾಗುತ್ತೆ ನಮಗೆ 10 kg ಇಂಟು 1000 ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಅದೇ ರೀತಿಯಲ್ಲಿ ಹೈಡ್ರೋಜನ್ ಇದು ಎಷ್ಟಾಗುತ್ತೆ? ಹೈಡ್ರೋಜನ್ ಇದು 1.008 ಒಂದು ಹೈಡ್ರೋಜನ್ ಇದು, ಸೆಕೆಂಡ್ ಹೈಡ್ರೋಜನ್ 1.008 2.016 ಗ್ರಾಮ್ ಎಷ್ಟಾಗುತ್ತೆ? 2.016 ಗ್ರಾಮ್, ರೈಟ್? ಆನ್ಸರನ್ನು ಫೈಂಡ್ ಔಟ್ ಮಾಡಿ. ವಾಟ್ ಈಸ್ ಆನ್ಸರ್ ಯು ಆರ್ ಗೆಟಿಂಗ್, ರೈಟ್? ಫಾರ್ ದಿ ಫಸ್ಟ್ ಯು ಆರ್ ಗೆಟಿಂಗ್ ಆನ್ಸರ್ 50 into 1000 divided by 28, you are getting 17.86 into 10 to the power of ಎಷ್ಟು ಬರುತ್ತೆ? 10 to the power of 2 moles. Okay, 2 moles. So 10 to the power of 2 moles ಬರುತ್ತೆ. ಸರಿ ನೋಡ್ಕೊಳ್ಳಿ ಅದನ್ನು, ರೈಟ್? ಸೊ 10 to the power of 2 moles. ಕ್ಲಿಯರ್? 17.86 gram. 17.86 gram. Okay, into 10 to the power of 2 moles. Okay, next hydrogen ಇದು ಎಷ್ಟು ಬರುತ್ತೆ ನೋಡಿ? ಹೈಡ್ರೋಜನ್ ಇದು 50 point, not 50 point, that is 5.0 into 10 to the power of 3 moles. 3 moles. 10 to the power of 3 moles. Okay, so here what happens? We are taking hydrogen as 1.008, hence you are getting not 5 here, you are getting 4.96. Okay, so 4.96 into 10 to the power of ಎಷ್ಟು ಬರುತ್ತೆ? 10 to the power of 3 mole ಬರುತ್ತೆ. 10 to the power of 3 moles. Okay, so see here, ಇಲ್ಲಿ 2 ಹಾಕಿದ್ರೆ ಎಷ್ಟಾಗುತ್ತೆ? So we are getting 5. Okay, we are getting 5, but 2.016 ಇದೆ. 4.96 into 10 to the power of 3. Okay, so you can take 2 also, no problem. Okay, right? So this is regarding number of moles of N2 and number of moles of hydrogen. ಗೊತ್ತಾಗಿದೆ. So from the reaction you can see 1 mole of nitrogen react with the 3 moles of what? Hydrogen. ಅಂದರೆ ಏನಾಗುತ್ತೆ? 1 mole ನೈಟ್ರೋಜನ್, ಒಂದು ನೈಟ್ರೋಜನ್ ರಿಯಾಕ್ಟ್ ಆಗಬೇಕಿದ್ರೆ ಎಷ್ಟು ಹೈಡ್ರೋಜನ್ ಬೇಕು? 3 ಹೈಡ್ರೋಜನ್ ಬೇಕಾಗುತ್ತೆ. ಹಾಗಾದರೆ weight ಅಲ್ಲಿ ಎಷ್ಟು ಬೇಕಾಗುತ್ತೆ? we have how many moles? So we have 17.86 moles of nitrogen, right? Complete ಆಗಿ 17.86 moles of 17.86 into 10 to the power of 2 moles of complete ಆಗಿ ನೈಟ್ರೋಜನ್ ರಿಯಾಕ್ಷನ್ ಆಗಬೇಕಿದ್ರೆ how many moles of hydrogen required? ಸೊ ವೆದರ್ ಇಟ್ ಈಸ್ ಈಕ್ವಲ್ ಟು ದಿಸ್ ಆರ್ ನಾಟ್ ನಮ್ಗೆ ಗೊತ್ತಿಲ್ಲ. ನಮಗೆ ಎಷ್ಟು ಕೊಟ್ಟಿದ್ದಾರೆ? 10 kg ಕೊಟ್ಟಿದ್ದಾರೆ ಅಲ್ವಾ? ಸೊ 50 kg ರಿಯಾಕ್ಟ್ ಆಗಬೇಕಿದ್ರೆ 10 kg ಸಾಕಾಗುತ್ತಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಸೊ ವೆದರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಆರ್ ನಾಟ್, ರೈಟ್? ಇಷ್ಟು ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಲಿಕ್ಕೆ ಎಷ್ಟು ಸಾಕಾಗ್ತದಾ ಗೊತ್ತಿಲ್ಲ. ಸೊ ವಿ ವಿಲ್ ಸಿ, ರೈಟ್? ಸೊ ನಾವು ಹಿಯರ್ ವಾಟ್ ಹ್ಯಾಪನ್ಸ್? 1 mole of N2 requires 1 mole of N2 requires 1 mole of N2 requires, right? 1 mole of N2 requires how many? 3 moles of hydrogen. 3 moles of hydrogen. Clear? So that is in moles. Okay. So now, so that is for 1 mole. So from the chemical equation, right? Balanced chemical equation ಅಲ್ಲಿ ಎಷ್ಟಾಗುತ್ತೆ? 1 mole ನೈಟ್ರೋಜನ್ಗೆ 3 mole ಹೈಡ್ರೋಜನ್ ಬೇಕಾಗುತ್ತೆ. ನಮ್ಮ ಹತ್ರ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಮೋಲ್ಸ್ ಇದೆ ನಿಮ್ಮ ಹತ್ರ? 50 kg ಅಂದರೆ ಎಷ್ಟು ಮೋಲ್ಸ್ ಆಗುತ್ತೆ? 17.86, ರೈಟ್? ಫ್ರಮ್ ದ್ಯಾಟ್ 17.86 into 10 to the power of 2 moles requires how many moles of hydrogen? ಎಷ್ಟು ಹೈಡ್ರೋಜನ್ ಬೇಕಾಗುತ್ತೆ, ರೈಟ್? ಸೊ ಎಷ್ಟು ಹೈಡ್ರೋಜನ್ ಬೇಕಾಗುತ್ತೆ ಅಂದರೆ ಏನಾಗುತ್ತೆ ನಮಗೆ? 1 mole N2ಗೆ 1 mole N2 requires how many? 3 moles of what? Hydrogen. We have how many moles of nitrogen, right? 17.86 into 10 to the power of 2 moles ಮೋಲಿಗೆ ಎಷ್ಟಾಗುತ್ತೆ, ರೈಟ್? ಸೊ 1 ಮೋಲಿಗೆ ನೋಡಿ, 1 ಮೋಲಿಗೆ 3 ಮೋಲ್ ಹೈಡ್ರೋಜನ್ ಬೇಕು.
ನಮ್ಮ ಹತ್ರ ಎಷ್ಟು ಮೋಲ್ ಇದೆ ನೈಟ್ರೋಜನ್, ಇಷ್ಟು ನೈಟ್ರೋಜನ್ ಇದೆ 17.86. ಅಂದರೆ ಎಷ್ಟಾಗುತ್ತೆ ಅದು ಕೆ ಜಿಯಲ್ಲಿ ಎಷ್ಟಾಗುತ್ತೆ, 50 kg ಇದೆ. 50 kgಗೆ ಎಷ್ಟು ಮೋಲ್ಸ್ ಆಫ್ ಯಾವುದು ಹೈಡ್ರೋಜನ್ ಬೇಕಾಗುತ್ತೆ. ಅದರಿಂದ 1 ಮೋಲ್ ನೈಟ್ರೋಜನಿಗೆ 3 ಮೋಲ್ ಹೈಡ್ರೋಜನ್ ಬೇಕಾಗುತ್ತೆ. ಹಾಗಾದರೆ ಇಷ್ಟು ಮೋಲ್ ಏನಾಗುತ್ತೆ ಇದು ನೈಟ್ರೋಜನ್ N2 ಎಷ್ಟು ಬೇಕಾಗುತ್ತೆ, ಸೊ ಮಚ್, ರೈಟ್. ಸೊ ಕ್ಯಾಲ್ಕುಲೇಟ್ ಇಟ್, ಸೊ ಫೈಂಡ್ ಔಟ್ ಎಷ್ಟು ಬರುತ್ತೆ ಆನ್ಸರು 5.36 ಇಂಟು 10 to the power of ಎಷ್ಟು ಬರುತ್ತೆ 10 to the power of 3 mole. 3 mole of what? 3 mole of MOL ಬರೀರಿ ಸಾಕಾಗುತ್ತೆ, 3 mole of ಹೈಡ್ರೋಜನ್. ಹಾಗಾದರೆ ಕಂಪ್ಲೀಟಾಗಿ ಇಷ್ಟು ಮೋಲ್ ಹೋಗಬೇಕಿದ್ರೆ ಅಥವಾ ಕಂಪ್ಲೀಟಾಗಿ 50 kg ನೈಟ್ರೋಜನ್, ಕಂಪ್ಲೀಟಾಗಿ 50 kg ಸಿ ಹಿಯರ್, ಕಂಪ್ಲೀಟಾಗಿ 50 kg ನೈಟ್ರೋಜನ್ ರಿಯಾಕ್ಷನ್ ಆಗಬೇಕಿದ್ರೆ ನಮಗೆ ಎಷ್ಟು ಮೋಲ್ಸ್ ಬೇಕು? 50 kgನ ಮೋಲ್ಸಲ್ಲಿ ಬರೆದಿದ್ದೇನೆ ನಾನು. ಎಷ್ಟು 50 kg ಅಂದರೆ ಎಷ್ಟು ಮೋಲ್ಸ್, ರೈಟ್. ಸೊ ಹಾಗಾದರೆ ಇಷ್ಟು ಮೋಲ್ ಕಂಪ್ಲೀಟಾಗಿ ರಿಯಾಕ್ಷನ್ ಆಗಬೇಕಿದ್ರೆ ಹೈಡ್ರೋಜನ್ ಎಷ್ಟು ಬೇಕು ನಮಗೆ? 5.36 ಇಂಟು 10 to the power of 3 moles ಆಫ್ ಹೈಡ್ರೋಜನ್ ಬೇಕು. ನಮ್ಮ ಹತ್ರ ಎಷ್ಟಿದೆ? 10 kg ಇದೆ. 10 kg ಹೈಡ್ರೋಜನ್ ಅಂದರೆ ಎಷ್ಟು ಮೋಲ್ ಆಗುತ್ತೆ? 4.96 ಇಂಟು 10 to the power of 3 moles. ಸಿ ಹಿಯರ್, how much required for all the nitrogen should be react? We must have how many hydrogen? 5.36 into 10 to the power of 3. But ನಮಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 4.96 into 10 to the power of 3. ಹಾಗಾದರೆ ಯಾವುದು ಲಾರ್ಜರ್ ವ್ಯಾಲ್ಯೂ? ದಿಸ್ ಇಸ್ ದ ಲಾರ್ಜರ್ ವ್ಯಾಲ್ಯೂ. ಹಾಗಾದರೆ ನಿಮಗೆ ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಕೊಟ್ಟ ಹೈಡ್ರೋಜನ್? ಇಟ್ ಇಸ್ ವೆರಿ ಲೆಸ್. ಇಲ್ಲಿ 4.96 ಇದೆ, ನಮಗೆ ಆ್ಯಕ್ಚುಲ್ ಆಗಿ ಎಷ್ಟು ಬೇಕಿತ್ತು? ರೈಟ್. 5.36 into 10 to the power of 3 ಬೇಕಾಗಿತ್ತು. ಆದ್ದರಿಂದ ಏನು ಹೇಳ್ಬೋದು ನಾವು ಅದನ್ನು? ಸೊ ಯು ಕ್ಯಾನ್ ಸೇ, ಬಟ್ ವಿ ಹ್ಯಾವ್, I will write here, but we have how many? 4.96 into 10 to the power of 3 moles, 10 to the power of 3 moles of hydrogen, H2, right? Hence what happens? Therefore H2 acts as what? Limiting reagent. H2 act as what? Limiting reagent, right? Limiting reagent in this case. Okay, ಅರ್ಥ ಆಯ್ತಲ್ವಾ? ಸೊ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ವಾಟ್? ಇದನ್ನ ಏನು ಮಾಡ್ಬೋದು? ಕೆ ಜಿಗೆ ಕನ್ವರ್ಟ್ ಮಾಡ್ಬೋದು. ಕೆ ಜಿ ಕನ್ವರ್ಟ್ ಮಾಡಬೇಕಿದ್ರೆ ಏನು ಮಾಡಬೇಕು ಇವಾಗ? ಸೊ ವೆಯ್ಟ್, ರೈಟ್, ವೆಯ್ಟ್ ಇದೆ, ಮಾಲಿಕ್ಯುಲರ್ ಮಾಸನ್ನು ಮಲ್ಟಿಪ್ಲೈ ಮಾಡಿದರೆ ಆಯಿತು, ರೈಟ್. 5.36 ಇಂಟು 10 to the power of 3 ಇಂಟು ಏನು ಮಾಡಬೇಕು? ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ? 2.016, ರೈಟ್. ಸೊ ಆವಾಗ ಏನು ಬರುತ್ತೆ ನಮಗೆ? ಯು ಆರ್ ಗೆಟಿಂಗ್ ದ ಆನ್ಸರ್. ಗ್ರಾಮಲ್ಲಿ ಬರುತ್ತೆ. ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಕೆ ಜಿ ಆಲ್ಸೋ. ಅದನ್ನು ಕೆ ಜಿ ಕೂಡ ಕನ್ವರ್ಟ್ ಮಾಡ್ಬೋದು. ಬಟ್ ಯು ಕ್ಯಾನ್ ಸಿ ಹಿಯರ್ ನಂಬರ್ ಆಫ್ ಮೋಲ್ಸಲ್ಲಿ ಗೊತ್ತಾಗುತ್ತೆ. ಇಲ್ಲಿ 10 kg ಅಂದರೆ ಎಷ್ಟಾಗುತ್ತೆ ನಮಗೆ? 4.96 ಇಂಟು 10 to the power of 3. ಬಟ್ ಹೌ ಮಚ್ ರಿಕ್ವೈರ್ಡ್? 5.36, ರೈಟ್. ಹಾಗಾದರೆ ಕಂಪ್ಲೀಟಾಗಿ ನೈಟ್ರೋಜನ್ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿದ್ದರೆ ಎಷ್ಟಿದೆ ನಮ್ಮ ಹತ್ರ? 17.86. ಎಷ್ಟು ಬೇಕಾಗುತ್ತೆ ನಮಗೆ? ಎಷ್ಟು ಹೈಡ್ರೋಜನ್ ಮೋಲ್ಸ್ ಬೇಕಾಗಿರುತ್ತೆ. ಬಟ್ ನಮಗೆ ಕೊಟ್ಟಿದ್ದು ಎಷ್ಟು ಅವರು? 4.96. ಅದರಿಂದ ಏನಾಗುತ್ತೆ? H2 ಆ್ಯಕ್ಟ್ ಆಸ್ ವಾಟ್? ಲಿಮಿಟಿಂಗ್ ರಿಯೇಜೆಂಟ್ ಇನ್ ದಿಸ್ ಕೇಸ್. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್, ರೈಟ್. ಫ್ರಮ್ what? 4.96 into 10 to the power of 3 moles of hydrogen gives, right? ಎಷ್ಟು ಸಿಗುತ್ತೆ ನಮಗೆ? ಸೊ 3 ಮೋಲಿಗೆ, ಸೊ 3 ಮೋಲ್ ಕನ್ಸ್ಯೂಮ್ ಆದರೆ ನಮಗೆ ಎಷ್ಟು ಅಮೋನಿಯಾ ಸಿಗುತ್ತೆ? 2 ಅಮೋನಿಯಾ ವಿ ಆರ್ ರಿಕ್ವೈರ್. ಫ್ರಮ್ 4.96 into 10 to the power of 3 ಕಂಪ್ಲೀಟ್ ಆಗಿ ರಿಯಾಕ್ಟ್ ಆದರೆ ಎಷ್ಟು ಅಮೋನಿಯಾ ಫಾರ್ಮೇಷನ್ ಆಗುತ್ತೆ? What is the amount of ammonia formed from the 4.96? ಆ್ಯಕ್ಚುಲಿ ಎಷ್ಟು ಬೇಕಾಗಿತ್ತು? ನಮ್ಮ ಹತ್ರ ಎಷ್ಟಿದೆ? ಎಷ್ಟು. ಹಾಗಾದರೆ ಇದಿಷ್ಟು ಕಂಪ್ಲೀಟ್ ರಿಯಾಕ್ಟ್ ಆದರೆ ಯಾವುದ್ರ ಜೊತೆಗೆ? ನಿಮ್ಮ ನೈಟ್ರೋಜನ್ ಜೊತೆಗೆ, ರೈಟ್. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ನೈಟ್ರೋಜನ್ ಜೊತೆ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆದರೆ ಎಷ್ಟು ಅಮೋನಿಯಾ ಬರುತ್ತೆ? ಸೊ ಹೌ ಮಚ್ ಅಮೋನಿಯಾ ಗ್ಯಾಸ್ formed? Okay, so from the equation you can see 3 moles of hydrogen gas gives how many moles of ammonia? ಎಷ್ಟು? 2 moles of NH3. 2 moles of NH3 formed, right?
From the 3 moles of hydrogen, so how many ammonia is formed? How many? So there are 2 moles of NH3 is formed, right? So ಆವಾಗ ಏನಾಗುತ್ತೆ ನಮಗೆ? So 3 moles of H2, 3 moles of H2 gives 2 moles of what? 2 moles of NH3 gas. 3 ಮೋಲಿಂದ 2 ಮೋಲ್ ಅಮೋನಿಯಾ ಬರುತ್ತೆ. ನಮ್ಮ ಹತ್ರ ಎಕ್ಸಾಕ್ಟ್ ಆಗಿ ಎಷ್ಟಿದೆ? ಇಷ್ಟಿದೆ, ರೈಟ್? ಹಾಗಾದ್ರೆ ಎಷ್ಟು ಮೋಲಿಂದ ಎಷ್ಟು ಬರುತ್ತೆ? 4.96 into 10 to the power of 3 moles, right? So 3 mole hydrogen completely reacts to give how many? 2 moles of NH3. But how many moles we have here hydrogen? 4.96. So if it is that all 4.96 mole, if it is converted, ಆವಾಗ ಏನಾಗುತ್ತೆ ನಮಗೆ? So we are getting the answer, the formation of ammonia here 3 point, so I will write here, gives 3.30 into 10 to the power of 3 moles. 3 moles of what? 3 moles of NH3. So ಕೊಟ್ಟಿರ್ತಕ್ಕಂಥ 10 kg ಹೈಡ್ರೋಜನ್ ಅಮೋನಿಯಾ ಜೊತೆಗೆ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆದರೆ ಎಷ್ಟು ಮೋಲ್ ಅಮೋನಿಯಾ ಫಾರ್ಮೇಷನ್ ಆಗುತ್ತೆ? 3.30 into 10 to the power of 3 moles of ammonia gas is formed, right? 3 moles of ammonia gas is formed. So ಇಲ್ಲಿ ಲಾಸ್ಟ್ ಕೇಳಿದ್ದೇನು? ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ಅಮೋನಿಯಾ ಫಾರ್ಮ್ಡ್ ಹಿಯರ್. ಸೊ ಕ್ಯಾಲ್ಕುಲೇಟ್ ದಿ ಎಷ್ಟು ಅಮೋನಿಯಾ ಫಾರ್ಮ್ ಆಗಿದೆ, ರೈಟ್? ಸೊ ಕೆ ಜಿಯಲ್ಲಿ ಹೇಳಬೇಕು. ಸೊ ಕೆ ಜಿಯಲ್ಲಿ ಹೇಳಬೇಕಾದ್ರೆ ನಾವೇನು ಮಾಡಬೇಕು? 1 mole NH3, what is the molecular mass of ammonia, right? So 1 mole ammonia ಅಂದರೆ NH3, ನೈಟ್ರೋಜನ್ ಇದು ಎಷ್ಟಾಗುತ್ತೆ ನಮಗೆ? ನೈಟ್ರೋಜನ್ ಇದು 14, ರೈಟ್? ಪ್ಲಸ್ 3 ಹೈಡ್ರೋಜನ್ ಇರುತ್ತೆ. ಸೊ ಹೈಡ್ರೋಜನ್ ಇದು 3 ಅಂತ ಕನ್ಸಿಡರ್ ಮಾಡುವ. ಎಷ್ಟಾಗುತ್ತೆ ನಮಗೆ? 17 somewhat we are getting. ಎಷ್ಟಾಗುತ್ತೆ ನಮಗೆ? 17 ಬರುತ್ತೆ, right? So we are getting what? 17. So that is sufficient, okay? 17, so write as it is, okay? 17 gram ಬರುತ್ತೆ, right? So 1 mole ammonia weight how many? 17 gram, right? So 1 mole is nothing but what? 1 mole is nothing but 17 gram. How many moles of ammonia is produced by reacting all the hydrogen? It is nothing but 3.30 into 10 to the power of 3 mole. 3 mole of NH3. ಸೊ 1 mole NH3 ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ? 1 mole NH3 ಅಂದರೆ 17 ಗ್ರಾಮ್ ಆಗುತ್ತೆ. ಹಾಗಾದರೆ 3.30 into 10 to the power of 3 moles of nitrogen ಅಂದರೆ ಎಷ್ಟು ಕೆ ಜಿ ಆಗುತ್ತೆ? ಸೊ ಕ್ಯಾಲ್ಕುಲೇಟ್ ಇಟ್. how much you are getting from this? So 3.30 into 10 to the power of 3 into ಎಷ್ಟಾಗುತ್ತೆ? 17 into 17 is equal to what? So calculate it. 56.1 into 10 to the power of 3 gram of NH3. So this is gaseous state. Gas ಅಂತ ಬರೆಯೋದು ಬೇಡ ಇಲ್ಲಿ. So no need to write physical state here, okay? ಗ್ರಾಮಿಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. There is no need to write physical state, right? Moles of NH3, right? 56.1 into 10 to the power of 3 grams, right? So ಇವಾಗ ಹೇಗೆ ಹೇಳ್ಬೋದು ನಾವು ಅದನ್ನು ಡೈರೆಕ್ಟಾಗಿ ಬರೆಯುವಂಥದ್ದು? 56.1 10 to the power of 3 ಅಂದರೆ ಏನಾಗುತ್ತೆ ನಮಗೆ? ಸೊ 10 to the power 3 ಅಂದರೆ ಇಸ್ ನಥಿಂಗ್ ಬಟ್ ಕಿಲೋ ಅಲ್ವಾ? ಕೆ ಸ್ಮಾಲ್ ಕೆ ಕಿಲೋಗ್ರಾಮ್, ಕೆ ಜಿ ಅಂದರೆ 56.1 kg ಪ್ರೊಡಕ್ಷನ್ ಆಗುವಂಥದ್ದು, ರೈಟ್? ಕ್ಲಿಯರ್? ಸೊ ವೆರಿ ಸಿಂಪಲ್, ರೈಟ್? 50 kg ಕೊಟ್ಟಿದ್ದಾರೆ. 50 kg ನೈಟ್ರೋಜನ್ನು, 10 kg ಹೈಡ್ರೋಜನ್, ಎಷ್ಟು ಅಮೋನಿಯಾ ಫಾರ್ಮೇಷನ್ ಆಗುತ್ತೆ? ಲಿಮಿಟಿಂಗ್ ರಿಯೇಜೆಂಟ್ ಯಾವುದು, ರೈಟ್? ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಹಿಯರ್ ಲಿಮಿಟಿಂಗ್ ರಿಯೇಜೆಂಟ್. ಸೊ 10 kg ಮತ್ತು 50 kg ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ಬೋದು 10 kg ಕಡಿಮೆ ಇದೆ, ಅದರಿಂದ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾಗಿರ್ಬೋದು ಇಲ್ಲಿ? ಹೈಡ್ರೋಜನ್. ಬಟ್ ಇಟ್ ಈಸ್ ನಾಟ್ ಟ್ರೂ. ಸೊ ಯು ಹ್ಯಾವ್ ಟು ಗೋ ವಿತ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನೋಡಬೇಕು. ಇಟ್ ಈಸ್ ಬೇಸ್ಡ್ ಆನ್ ದಿ ಕೆಮಿಕಲ್ ಇಕ್ವೇಷನ್, ರೈಟ್? ಫಾರ್ 1 mole ಹಿಯರ್ 3 mole reactions takes place with respect to the hydrogen. For 1 mole of nitrogen 3 moles of hydrogen, right? So first we have to convert what? Number of moles, right? kg ಅಲ್ಲಿ ಕೊಟ್ಟದನ್ನ mole ಕನ್ವರ್ಟ್ ಮಾಡಬೇಕಂದ್ರೆ weight ಕೊಟ್ಟಿರ್ತಾರೆ, weight ಡಿವೈಡ್ ಬೈ molecular mass, right? kg ಅಲ್ಲಿ ಕೊಟ್ಟಿದ್ದಾರೆ, 1000 ಇಂದ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ. moles of nitrogen
moles of hydrogen, right? So from the equation what happens, 1 mole of nitrogen requires of 3 moles of hydrogen. ಬಟ್ ನಾವೀಗ ಫೈಂಡ್ ಔಟ್ ಮಾಡಿದ್ದೇವೆ ಯಾವುದಿಲ್ಲ ಎಕ್ಸಸ್ ಇದೆ, ಸೊ ವಿಲ್ ಸಿ 50 is excess here, ರೈಟ್? ಅದರಿಂದ ಇಲ್ಲಿ ನೋಡಿ 1 ಮೋಲಿಗೆ ಇಲ್ಲಿ 3 ಮೋಲ್ ಬೇಕಾಗುತ್ತೆ. ಹಾಗಾದರೆ ಕಂಪ್ಲೀಟ್ ಆಗಿ ನೈಟ್ರೋಜನ್ ಎಷ್ಟು ಮೋಲ್ ಇದೆ ನೋಡಿ, 50 kg is nothing but 17.86 into 10 to the power of 2 moles, ರೈಟ್? ಅದರಿಂದ 1 ಮೋಲಿಗೆ 3 ಮೋಲ್ ಹೈಡ್ರೋಜನ್ ಬೇಕಾಗುತ್ತೆ. ಹಾಗಾದರೆ 17.86 into 10 to the power of 2 moles ಗೆ ಎಷ್ಟು moles of hydrogen is required, right? 1 mole of nitrogen requires 3 moles of hydrogen. We have total moles of nitrogen, how many here? This is the value, right? ಅದರಿಂದ ಏನಾಗುತ್ತೆ ನಮಗೆ, so this is the amount of hydrogen is required to completely reaction of what, 50 kg of what, nitrogen, right? 50 kg ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಬೇಕಿದ್ರೆ ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕಾಗಿರುತ್ತೆ. ನಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 10 kg ಅಂದರೆ ಮೋಲ್ಸ್ ಅಲ್ಲಿ ಎಷ್ಟಾಗುತ್ತೆ, 4.96 into 10 to the power of 3. ಸೊ ಇದರಲ್ಲಿ ಡಿಫರೆನ್ಸ್ ಇದೆ ನೋಡಿ. ಸೊ ಇಟ್ ಇಸ್ ಅ ಲೆಸ್ ವ್ಯಾಲ್ಯೂ, ರೈಟ್? ಇಷ್ಟು ಎಕ್ಸಾಕ್ಟ್ ಆಗಿ ಬೇಕಿತ್ತು, ಬಟ್ ನಮ್ಮ ಹತ್ರ ಇಷ್ಟಿದೆ, ಅದರಿಂದ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು, ರೈಟ್? ಸೊ ಬಟ್ ವಿ ಹ್ಯಾವ್ ವಾಟ್, 4.96 into 10 to the power of moles of hydrogen, H2 act as what, limiting reagent in this case. ಹಾಗಾದರೆ ಎಷ್ಟು ಅಮೋನಿಯಾ ಫಾರ್ಮೇಷನ್ ಆಗುತ್ತೆ, all the hydrogen if it is react with nitrogen we are getting the total amount of ammonia. ಹಾಗಾದರೆ ಎಷ್ಟು ಹೈಡ್ರೋಜನ್ ಇದೆ ನಮ್ಮ ಹತ್ರ, ಎಷ್ಟು ಹೈಡ್ರೋಜನ್ ಇದೆ, ರೈಟ್? ಫ್ರಮ್ 4.96 into 10 to the power of 3 moles ಕಂಪ್ಲೀಟ್ಲಿ ರಿಯಾಕ್ಟ್ ಆದರೆ ಎಷ್ಟು ಅಮೋನಿಯಾ ಗ್ಯಾಸ್ ಅನ್ನುವಂಥದ್ದು ಬರುತ್ತೆ, ರೈಟ್? ಸೊ 3 moles of H2 gas produced, 3 moles of H2 gas produced by reacting with nitrogen, 2 moles of ammonia is formed, 2 moles of ammonia, right? So 3 moles of hydrogen, right? Gas ಅಂತ ಬರೆಯೋದು ಬೇಡ ಇಲ್ಲಿ, right? So 3 moles of hydrogen react with the 2 moles of, right? So 3 moles of hydrogen gives what, 2 moles of ammonia. 3 moles of hydrogen is nothing but 2 moles of ammonia we are getting. So from total hydrogen is there, so this is the number of moles. From that we are getting 3.30 into 10 to the power of 3 moles of what, ammonia we are getting. 1 mole of ammonia is like 17 grams. So 1 mole is nothing but 17 grams. So we require in gram, right? So we have moles, this moles, 3.30 into 10 to the power of moles of ammonia we have. So we have to convert it into grams or as kg, right? So ಆವಾಗ ಏನಾಗುತ್ತೆ, ಯೂನಿಟ್ ಫ್ಯಾಕ್ಟರ್ ಬೇಕಾಗುತ್ತೆ ನಮಗೆ. So 17 gram ಏನಿದೆ ನೋಡಿ, ನ್ಯೂಮರೇಟರ್ ಇದೆ, 1 mole of ammonia is nothing but 17 gram. Unit factor we have to take, right? 17 gram ಇದೆ. ಅದರಿಂದ multiply by this 3.30 moles of ammonia, ಎಷ್ಟು moles ಪ್ರೊಡ್ಯೂಸ್ ಆಗಿದೆ ನೋಡಿ, multiply ಆವಾಗ ವ್ಯಾಲ್ಯೂ ಬರುತ್ತೆ. So that is in gram, right? So gram. So 10 to the power of 3 is nothing but what, kilo. ಆವಾಗ ಏನಾಗುತ್ತೆ kg ಫಾರ್ಮ್, right? Right, kg. Clear? So this is the